ನೆನಪಿರ್ಲಿ, ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಹಾಗಾಗಿ ಆತ್ಮಹತ್ಯೆಯ ಕಡೆ ಯಾರು ಕೂಡ ಹೆಜ್ಜೆ ಹಾಕಬೇಡಿ. ನಿಮ್ಮ ಬದುಕನ್ನ ನೀವು ಕಟ್ಕೊಳ್ಳಿ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಯಶಸ್ಸು ನಿಮ್ಮದಾಗುತ್ತೆ. ಅಲ್ಲೇ ಕನಸು ಕಾಣ್ತಿದ್ದೆ. ಬಾಗಿಲು ನಿಂತು ನಾನು ಕನಸು ಕಾಣ್ತಾ ಇದ್ದೆ, ಅವಳು ಹಾಗೆ ಬರ್ತಾಳೆ, ನಮ್ಮ ಮನೆಯನ್ನ ಬೆಳಗ್ತಾಳೆ, ನಮ್ಮ ಜೀವನವನ್ನ ಪಾವನಗೊಳಿಸ್ತಾಳೆ, ನಮ್ಮ ಜೊತೆಯಾಗಿ ಬದುಕ್ತಾಳೆ ಅಂತಕ್ಕಂತಹ ಆಸೆಯಿಂದ ನಾನು ಕನಸು ಕಾಣ್ತಾ ಇದ್ದೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಗಾನಯಾನ ವಿವಿಧ ಚಲನಚಿತ್ರ ಗೀತೆಗಳ ವಿಶ್ಲೇಷಣಾತ್ಮಕ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ. ಹಲವು ದಿನಗಳ ನಂತರ ಮತ್ತೊಂದು ಚಿತ್ರದ ಜನಪ್ರಿಯ ಗೀತೆಯನ್ನ ವಿಶ್ಲೇಷಣೆ ಮಾಡೋದಕ್ಕೋಸ್ಕರ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸ್ನೇಹಿತರೆ. ಮೊದಲಿಗೆ ಆ ಗೀತೆಯ ಒಂದು ತುಣುಕನ್ನ ಕೇಳೋಣ. ಬಾನಲ್ಲಿತ್ತು ಮುರಿದೋ ಚಂದ್ರ, ಕೈಯಲ್ಲಿತ್ತು ಹರಿದೋ ದೃಷ್ಟಿ. ಬಾನಲ್ಲಿತ್ತು ಮುರಿದೋ ಚಂದ್ರ, ಕೈಯಲ್ಲಿತ್ತು ಹರಿದೋ ದೃಷ್ಟಿ. ಎರಡು ಕೂಡ್ಸಿ ಆಡೋ ಆಟಕ್ಕೆ ಯಾಕೋ ಬರ್ಲಿಲ್ಲ ಇವಳು, ಯಾಕೋ ಬರ್ಲಿಲ್ಲ, ಯಾಕೋ ಬರ್ಲಿಲ್ಲ ಇವಳು, ಯಾಕೋ ಬರ್ಲಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕೆ ಇಲ್ಲ, ನಾನು ಲೆಕ್ಕಕ್ಕೆ ಇಲ್ಲ. ಸ್ನೇಹಿತರೆ, ಈ ಗೀತೆಯನ್ನು ಲೂಸಿಯಾ ಅನ್ನುವಂತಹ ಚಿತ್ರದಿಂದ ಆಯ್ಕೆ ಮಾಡಿಕೊಂಡಿದ್ದೀವಿ. ಇಲ್ಲಿ ಸಾಕಷ್ಟು ಹಾಡುಗಳು ತುಂಬಾ ಅದ್ಭುತವಾಗಿರ್ತಕ್ಕಂಥದನ್ನ ಗಮನಿಸ್ತೇವೆ. ಅದರಲ್ಲಿ ಬಹಳ ಮನಸ್ಸು ಮುಟ್ಟತಕ್ಕಂತಹ ಹಾಡು ನವೀನ್ ಸರ್ಜು ಅವರು ಹಾಡಿರ್ತಕ್ಕಂತಹ ಹಾಡು. ಈಗ ತಾನೇ ಲೋ ನವೀನ ಅಂತಕ್ಕಂತಹ ಒಂದು ಸಿನಿಮಾದ ಮೂಲಕ ಖ್ಯಾತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರೇ ಹಾಡಿರ್ತಕ್ಕಂತಹ ಒಂದು ಹಾಡು. ಆ ಹಾಡಿನ ಬಗ್ಗೆ ಒಂದಿಷ್ಟು ಮನದಾಳದ ಮಾತುಗಳು ನಿಮ್ಮೊಂದಿಗೆ. ಕೇಳುವರೆ, ನಾವು ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ, ಕೇಳುವುದರಿಂದಲೂ ಮಾಹಿತಿ ಸಿಗುತ್ತದೆ. ಬನ್ನಿ, ಹಾಗಿದ್ದರೆ ಈ ಸಂಚಿಕೆಯನ್ನು ಕೇಳೋಣ. ಈ ಗೀತೆ ಪ್ರಮುಖವಾಗಿ ಒಂದು ಹುಡುಗಿ ತನ್ನದೇ ಆದಂತಹ ಆಲೋಚನೆಯಲ್ಲಿ ಮುಳುಗಿರ್ತಕ್ಕಂಥ ಸಂದರ್ಭ, ಹಾಗೆ ಏನೂ ಕೂಡ ಸಿಗದೇ ಇರ್ತಕ್ಕಂತಹ ಪರಿಸ್ಥಿತಿ, ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇರ್ತಕ್ಕಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟು ಹೋದಂತಹ ಸಂದರ್ಭ, ಅಥವಾ ಒಂದು ರೀತಿ ಡೋಂಟ್ ಕೇರ್ ಸಂಸ್ಕೃತಿ ಅಂತಾನೆ ಹೇಳ್ಬೋದು. ಅಂದ್ರೆ ನೀನ್ಯಾರೋ ನಾನ್ಯಾರೋ ಅಂತಕ್ಕಂತಹ ಭಾವನೆ ಹೇಗಿರುತ್ತೆ ಅನ್ನೋದನ್ನ ಈ ಗೀತೆ ಕೇಳೋದ್ರ ಮೂಲಕ ನಾವು ತಿಳ್ಕೋಬಹುದು. ಒಂದೊಂದು ಹಾಡಿನಲ್ಲಿಯೂ ಒಂದೊಂದು ಸತ್ಯ ಇರುತ್ತೆ. ಈ ಹಾಡಿನಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬಾನಲ್ಲಿತ್ತು ಮುರಿದೋ ಚಂದ್ರ, ಕೈಯಲ್ಲಿತ್ತು ಹರಿದೋದ್ ರೊಟ್ಟಿ. ಬಾನಲ್ಲಿತ್ತು ಮುರಿದೋ ಚಂದ್ರ, ಕೈಯಲ್ಲಿತ್ತು ಹರಿದೋದ್ ರೊಟ್ಟಿ. ಎರಡು ಕೂಡಿಸಿ ಆಡೋ ಆಟಕ್ಕೆ ಯಾಕೋ ಬರಲಿಲ್ಲ ಇವಳು, ಯಾಕೋ ಬರಲಿಲ್ಲ. ಭಾನು ಅಂತಕ್ಕಂಥದ್ದು ಪ್ರತಿ ಪ್ರೇಮಿಯ ಒಂದು ಅದ್ಭುತ ಸನ್ನಿವೇಶ. ಭಾನು ಅಂತಕ್ಕಂಥದ್ದು ಏನಿದೆ ಆಕಾಶ. ಇಲ್ಲಿ ಕೆಲವರು ಸಂತೋಷ ಪಡ್ತಾರೆ, ಇನ್ನು ಕೆಲವರು ದುಃಖ ಪಡ್ತಾರೆ. ಬಾನಲ್ಲಿತ್ತು ಮುರಿದೋ ಚಂದ್ರ, ಆ ಚಂದ್ರ ಬಾನಲ್ಲಿ ನನ್ನನ್ನು ನೋಡಿ ನಗ್ತಾ ಇತ್ತು. ಕೈಯಲ್ಲಿತ್ತು ಹರಿದೋದ್ ರೊಟ್ಟಿ. ತುಂಬಾ ಬಡತನ, ನೋವು ಅಂತಕ್ಕಂಥದ್ದು ತೊಳಲಾಡ್ತಾ ಇರುತ್ತೆ. ಕೆಲವರು ಪ್ರೀತಿ ಮಾಡ್ತಾರೆ, ಅವರಿಗೆ ಅವರ ಹತ್ರ ಏನೂ ಕೂಡ ಇರಲ್ಲ, ಆದ್ರೆ ತನ್ನ ಪ್ರೇಯಸಿ ಒಂದು ಸೂರು ಕೂಡ
ಕಷ್ಟಪಡಬಾರದು ಅಂತಕ್ಕಂತಹ ಉದ್ದೇಶದಿಂದ ಸಾಕಷ್ಟು ಶ್ರಮಪಟ್ಟು ಅವಳಿಗೋಸ್ಕರ ಎಲ್ಲವನ್ನೂ ಕೂಡ ಮೀಸಲಿಡ್ತಕ್ಕಂಥವರು ಇಂದಿಗೂ ಕೂಡ ಇದ್ದಾರೆ. ಎರಡೂ ಕೂಡಿಸಿ ಆಡುವ ಆಟಕ್ಕೆ ಯಾಕೋ ಬರ್ಲಿಲ್ಲ ಇವಳು. ಈ ಎಲ್ಲ ಸುಖ ಸಂತೋಷವನ್ನ ಅವಳ ಜೊತೆ ನಾನು ಹಂಚ್ಕೋಬೇಕಾಗಿತ್ತು, ಆದ್ರೆ ಅವಳು ಬರ್ಲೇ ಇಲ್ಲ. ಈ ಆಟ ಇಲ್ಲಿಗೆ ನಿಂತೋಯ್ತಾ ಅಂತಕ್ಕಂಥದ್ದು ಕವಿ ಹೇಳ್ತಕ್ಕಂಥ ಮಾತು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಆಸೆಯನ್ನ ಈಡೇರಿಸ್ಕೊಳ್ಳೋದಕ್ಕೆ ತನ್ನದೇ ಆದ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾರೆ. ಇನ್ನು ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಸಂಸಾರ ಮಾಡ್ತಕ್ಕಂಥ ಸಂದರ್ಭ, ಇನ್ನೂ ಕೂಡ ಅರಿಯದ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತಕ್ಕಂಥದ್ದು ಸಹಜ. ಅಲ್ಲಿ ಸಾಕಷ್ಟು ನೋವುಗಳು ಇರುತ್ತೆ, ಖುಷಿನೂ ಇರುತ್ತೆ, ಇನ್ನು ಕೆಲವರು ಸಕ್ಸಸ್ ಕೂಡ ಆಗ್ತಾರೆ. ಆ ಪ್ರೀತಿ ಪ್ರೇಮದ ನಡುವೆ ನಮ್ಮ ಬಾಂಧವ್ಯ ಹೇಗಿದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ಆಟುಕುಂಟು ಲೆಕ್ಕಕ್ಕಿಲ್ಲ, ಆಟುಕುಂಟು ಲೆಕ್ಕಕ್ಕಿಲ್ಲ, ಲೆಕ್ಕಕ್ಕೆ ಇಲ್ಲ ನಾನು ಲೆಕ್ಕಕ್ಕೆ ಇಲ್ಲ. ಕೆಲವರು ಹೀಗೆ ಏನೋ ಒಂದು ಆಸೆ ತೋರಿಸ್ತಾರೆ ಹುಡುಗರಿಗೆ, ಅಥವಾ ಹುಡುಗರು ಹುಡುಗಿರಿಗೆ ಏನೋ ಒಂದು ಆಸೆ ತೋರಿಸ್ತಾರೆ. ಆ ಆಸೆಗೆ ಬಲಿಯಾಗಿ ತಮ್ಮದೇ ಆದಂತಹ ಪುಟ್ಟ ಪುಟ್ಟ ಕನಸುಗಳನ್ನ ಕಟ್ಕೊಳ್ತಾ ಮುಂದೆ ಸಾಗ್ತಾ ಇರ್ತಾರೆ. ಏಕ್ದಮ್ ನೀನ್ ನನಗೆ ಬೇಡ, ನಿನ್ಗೆ ಡೈವರ್ಸ್ ಕೊಡ್ತೀನಿ ಅಂತಕ್ಕಂತಹ ಒಂದು ಕಾನೂನಿನ ಅಸ್ತ್ರವನ್ನು ಕೂಡ ಇಲ್ಲಿ ಬಳಸ್ಕೊಳ್ಳೋದಿದೆ. ಮದುವೆ ಮಂಟಪದಿಂದ ಉಳಿ ಹೋಗ್ತಕ್ಕಂಥದ್ದು, ಅಥವಾ ಇನ್ನು ಏನೋ ಒಂದು ರೀತಿಯ ವರ್ತನೆ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಮಾಜದ ಒಂದೊಂದು ಮುಖಗಳು. ಈ ಮುಖಗಳಿಂದ ನಾವು ಬದಲಾಗಬೇಕು, ನಮ್ಮದೇ ಆದಂತಹ ಹೊಸ ಒಂದು ವ್ಯವಸ್ಥೆಯನ್ನ ರೂಪಿಸ್ಕೋಬೇಕಾಗಿದೆ. ಇವತ್ತು ಸಮಾಜದಲ್ಲಿ ಇಂತಹ ವ್ಯಕ್ತಿಗಳು ಇದ್ದೇ ಇರ್ತಾರೆ. ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ, ನಾನು ಕೆಟ್ಟವರು ಅಂತಕ್ಕಂಥ ಭಾವನೆಯಲ್ಲಿ ಹೇಳ್ತಾ ಇಲ್ಲ. ಯಾಕಂದ್ರೆ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಪ್ರೀತಿ ಮಾಡ್ತೀವಿ ಅಂದ ತಕ್ಷಣ ಆ ಪ್ರೀತಿಗೆ ಬೆಲೆ ಕೊಡಬೇಕು, ಅದರದೇ ಆದಂತಹ ಮಹತ್ವವನ್ನ ಉಳಿಸ್ಕೋಬೇಕು. ಕೇವಲ ಪಾರ್ಕು ಸಿನಿಮಾ ಅಂತ ಸುತ್ತಿದ ತಕ್ಷಣ ಪ್ರೀತಿ ಆಗಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಯನ್ನ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ನನ್ನ ಪ್ರಕಾರ ಪ್ರೀತಿ. ಜಾತಿಯನ್ನು ಮೀರಿದಂತಹ ಪ್ರೀತಿ ಆಗ್ಬೇಕು, ಆಗ ಸುಂದರವಾದ ಬದುಕು ನಮ್ಮ ನಿಮ್ಮದಾಗತ್ತೆ. ಹೂವಿನ ಬಟ್ಲಲ್ಲಿ ಕಿತ್ತು ತಂದೆ ನಕ್ಷತ್ರನೆಲ್ಲ ಕಟ್ಟಿ ಮುಡಿಸುವ ಹೊತ್ತಿಗೆ ಬೆಳಕರ್ದೋಯ್ತಲ್ಲ. ಆ ಮನಸ್ಸು ಅಂತಕ್ಕಂಥದ್ದೇನಿದೆ ನೋಡಿ, ಹೂವಿನ ಬಟ್ಲಲ್ಲಿ ನಕ್ಷತ್ರನೆಲ್ಲ ತರೋಕ್ಕಾಗಲ್ಲ. ಆದ್ರೆ ಪ್ರತಿ ಪ್ರೇಮಿ ಹುಡುಗ ಹುಡುಗಿ ಇಬ್ರು ಕೂಡ ತಮ್ಮದೇ ಆದಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ನಾನು ಹಾಗಾಗ್ಬೇಕು, ನಾವಿಬ್ರು ಜೊತೆಗೂಡಿ ಬದುಕಬೇಕು ಅಂತಕ್ಕಂತಹ ಕನಸನ್ನ ಕಾಡ್ತಾರೆ. ಹಾಗೆ ನಕ್ಷತ್ರ ಅಂತಕ್ಕಂಥದ್ದೇನಿದೆ, ಆ ನಕ್ಷತ್ರದ ರೂಪದಲ್ಲಿ ನಮ್ಮಿಬ್ಬರ ಪ್ರೀತಿ ಹೊರಹೊಮ್ಮಬೇಕು ಅಂತಕ್ಕಂಥದ್ದು ಪ್ರತಿ ಹೆಣ್ಣಿನ ಆಸೆ. ಹೀಗೆ ಇರಬೇಕು, ಹೀಗೆ ಬದುಕಬೇಕು ಅಂತಕ್ಕಂಥದ್ದು ಒಂದಾದ್ರೆ, ಅದರಲ್ಲಿ ಏನಾದ್ರೂ ಬೆಳಕಾದ್ರೆ, ವೇಳೆ ಆ ನಕ್ಷತ್ರ ರಾತ್ರಿ ಹೊತ್ತು ಮಾತ್ರ ನಿಲ್ಬೋದು, ಆ ರಾತ್ರಿ ಸುಂದರವಾಗಿರ್ಬೇಕು. ಪ್ರತಿ ಗಂಡು ಹೆಣ್ಣಿನ ಆ ಒಂದು ರಾತ್ರಿ ಸುಂದರವಾಗಿದ್ದರೆ ಮಾತ್ರ ಚಂದ. ಏನಾದ್ರೂ ಅಸ್ತವ್ಯಸ್ತ ಆದ್ರೆ ಅಥವಾ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದ್ರೆ ನಿಜಕ್ಕೂ ಕೂಡ ಆ ಬದುಕಿನಲ್ಲಿ ಬಿರುಗಾಳಿ ಏಳುತ್ತೆ, ಹಾಗೆ ಬೆಳಕಾಗ್ಬಿಡುತ್ತೆ. ಹಾಗಾಗಿ ಬೆಳಕಾಗುವ ಮುನ್ನ ನಿಮ್ಮ ಬದುಕನ್ನು ಬೆಳಗಿಸುವುದನ್ನ ಪ್ರತಿಯೊಬ್ಬರು ಕೂಡ ಕಲ್ತ್ಕೋಬೇಕು. ಎಲ್ಲ ಮಾಯ ಆಯ್ತಲ್ಲ, ಕಟ್ಟಿ ಮುಡಿಸೋತ್ತಿಗೆ ಎಲ್ಲ ಮಾಯ ಆಗುತ್ತೆ. ನೋಡಿ, ನಾವು ಇವತ್ತು ಬದುಕಿದ್ದೀವಿ, ನಾಳೆ ಇರ್ತೀವೋ ಇಲ್ಲವೋ ಗೊತ್ತಿಲ್ಲ. ಇರುವಷ್ಟು ದಿನ ಒಂದು ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ಪ್ರತಿ ವ್ಯಕ್ತಿಯಲ್ಲೂ ಕೂಡ ಮೂಡಬೇಕು. ಅವರು ಸ್ನೇಹಿತರಾಗಿರ್ಬೋದು, ಪ್ರೇಮಿಗಳಾಗಿರ್ಬೋದು. ನಾವು ಇರುವಷ್ಟು ದಿನ ಸಂತೋಷದಿಂದ ಬದುಕಿ ಈ ಲೋಕವನ್ನ ಬಿಟ್ಟು ತೆರಳುವವರು. ಹಾಗಾಗಿ ಬೆಳಕು ಕತ್ತಲೆಯ ನಡುವಿನ ಆಟ ನಿರಂತರವಾಗಿ ಸಾಗ್ತಾ ಇರುತ್ತೆ. ಮನಸ್ತಾಪಗಳು, ನೋವುಗಳು, ಸಂಕಟಗಳು, ತೀರ ಆರ್ಥಿಕ ಪರಿಸ್ಥಿತಿಯಲ್ಲಿ ಕುಂಠಿತಗಳು, ಹಾಗೆ ಏನೇನೋ ಭಿನ್ನಾಭಿಪ್ರಾಯಗಳು ಬರ್ಬೋದು. ಅವೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವವರೇ ನಿಜವಾದ ಪತಿ ಪತ್ನಿಯರು ಅಥವಾ ಗಂಡ ಹೆಂಡತಿಯರು, ನಿಜವಾದ ಪ್ರೇಮಿಗಳು, ನಿಜವಾದ ಸ್ನೇಹಿತರು. ಹಣೆ ಮೇಲೆ ಬರೆದವನಂತೆ ದೇವರು ನೋಡ್ಕೋತೀನಿ ಕನ್ನಡಿ ಕೊಡ್ರು. ನಿಜಕ್ಕೂ ಕೂಡ ಕಾಣಿಸಲ್ಲ, ಯಾಕಂದ್ರೆ ಹಣೆ ಬರಹದಲ್ಲಿ ಏನಿದೆ ಅನ್ನೋದು ಯಾರಿಗಾದ್ರೂ ಕಾಣಿಸಂಗಿದ್ದಿದ್ರೆ ಇವತ್ತು ನಮ್ಮ ಸಮಾಜ ಉತ್ತಮವಾದ ಬದಲಾವಣೆಯನ್ನು ಕಾಣ್ತಾ ಇತ್ತು. ಅತ್ಯಾಚಾರಗಳು, ನೋವುಗಳು, ಸಂಕಟಗಳು ಇವೆಲ್ಲವೂ ಕೂಡ ಉಂಟಾಗ್ತಿರ್ಲಿಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸುಖಕರವಾದ ಸಂತೋಷವಾದ ಜೀವನವನ್ನ
ರೂಪಿಸ್ಕೊಳ್ತಾ ಇದ್ರು. ಆದ್ರೆ ಅದು ಎಷ್ಟೋ ಜನರಿಗೆ ಕನಸಾಗಿ ಉಳಿದಿದೆ. ಇನ್ನು ಕೆಲವರು ಸಾಕಷ್ಟು ಬದಲಾವಣೆಯನ್ನು ತಂದುಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿಯೂ ಕೂಡ ವಿಫಲಗಳು ಸಂಭವಿಸ್ತಾ ಇದೆ. ಹಾಗಾಗಿ ಪ್ರತಿ ಮನಸ್ಸು ಕೂಡ ಒಂದಾಗಬೇಕು ಅಂದ್ರೆ ಅಲ್ಲಿ ಸಂತೋಷದ ವಾತಾವರಣ ತುಂಬಬೇಕು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಬದುಕುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಬೇಕು. ಬದುಕನ್ನ ಹಣೆಬರಹವನ್ನ ಕನ್ನಡಿ ಮೂಲಕ ನೋಡ್ಕೊಳ್ಳೋಂಗಿದ್ದಿದ್ರೆ ಇವತ್ತು ಆ ಕನ್ನಡಿ ಉತ್ತಮ ಸ್ಥಾನದಲ್ಲಿ ಇರ್ತಿತ್ತು. ಕನ್ನಡಿ ಈಗ ಉತ್ತಮ ಸ್ಥಾನದಲ್ಲಿ ಇಲ್ಲ ಅಂತಲ್ಲ, ಕನ್ನಡಿಯಿಂದನೇ ಆ ಕನ್ನಡಿ ಏನಾದ್ರೂ ಚೂರಾದ್ರೆ ಇಡೀ ಬದುಕೆ ನಾಶವಾಗ್ತಕ್ಕಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಬಗ್ಗೆಯೂ ಕೂಡ ಅರ್ಥೈಸಿಕೊಂಡು ಬದುಕುವುದರಲ್ಲಿ ಖಂಡಿತವಾಗ್ಲೂ ಒಂದೊಳ್ಳೆಯ ಜೀವನ ಇದೆ. ಕನ್ನಡಿ ಸಿಕ್ಕರು ತಳ್ಕ ಬಳಕ ಓದೋನಿಗೆ ಯಾರು, ದೇವರು ತುಂಬಾ ಹುಷಾರು. ಆ ದೇವರ ಭಾಷೆ ತಾಯಿಗೆ ಮಾತ್ರ ಅರ್ಥ ಆಗೋದಕ್ಕೆ ಸಾಧ್ಯ. ಹಾಗಾಗಿ ತಾಯಿಯನ್ನ ದೇವತೆಯ ರೂಪದಲ್ಲಿ ನಾವು ನೋಡ್ತೀವಿ. ಆ ತಾಯಿಯ ಮನಸ್ಸು ಮಕ್ಕಳು ಉನ್ನತ ಸ್ಥಾನಕ್ಕೆ ಬರಬೇಕು ಅಂತಕ್ಕಂತಹ ಒಂದು ಆಸೆಯಲ್ಲಿ ಮಿನುಗ್ತಾ ಇರುತ್ತೆ. ಇನ್ನು ದೇವರ ಭಾಷೆ ಅದು ಉಲ್ಟಾ ಭಾಷೆಯಾಗಿ ಕಾಣುತ್ತೆ. ಅದನ್ನ ಓದೋರು ಯಾರು? ಹಣೆಬರಹವನ್ನು ಓದೋದಕ್ಕಾಗಲ್ಲ. ಅದನ್ನು ಓದೋದಕ್ಕೆ ಹೋದ್ರೆ ನಮ್ಗೇನು ಕೂಡ ಅರ್ಥ ಆಗಲ್ಲ. ಹಾಗಾಗಿ ಹಣೆಬರಹವನ್ನ ಓದಲು ಸಾಧ್ಯವಾಗದ ಜೀವನ ನಮ್ದು. ಆ ಜೀವನವನ್ನ ಸುಂದರವಾದ ಹೂದೋಟವಾಗಿ ಮಾಡ್ಕೊಳ್ಳೋದು ನಮ್ಮ ಕೈಲಿದೆ. ಅದನ್ನ ಹಾಳು ಮಾಡ್ಕೊಳ್ಳೋದು ಕೂಡ ನಮ್ಮ ಕೈಲಿರುತ್ತೆ. ಇನ್ನು ಜೀವನ ಹೀಗೆ ಮುಂದೆ ಸಾಗ್ತಾನೆ ಇರುತ್ತೆ. ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಬದುಕಿನಲ್ಲಿ ಒಬ್ಬರು ಬರ್ತಾರೆ, ಒಬ್ಬರು ಹೋಗ್ತಾರೆ. ಹಾಗೆ ಒಬ್ಬರ ಜಾಗಕ್ಕೆ ಇನ್ನೊಬ್ರು ಬರ್ತಾರೆ. ಇದು ಸಹಜ. ಒಂದು ಪ್ರಪಂಚದಲ್ಲಿ ನಾವು ಹುಟ್ಟಿದೀವಿ ಅಂದಾಗ ಅಲ್ಲಿ ಸಾವು ಇದ್ದೇ ಇರುತ್ತೆ. ಹಾಗಂತ ಕೊರಗುವ ಅವಶ್ಯಕತೆ ಇಲ್ಲ. ನಮ್ಮ ಹಣೆ ಬರಹವನ್ನ ಹೇಗೆ ಬರೆದಿದ್ದಾನೆ ದೇವರು, ಆ ಶಕ್ತಿ ಆ ಪ್ರಕಾರವಾಗಿ ನಮ್ಮ ಜೀವನ ರೂಪುಗೊಳ್ಳುವವರೆಗೂ ಪ್ರತಿಯೊಬ್ಬರಿಗೂ ಕೂಡ ತಾಳ್ಮೆ ಇರಲಿ. ಸೇರು ತುಂಬಾ ಹಕ್ಕಿ ತುಂಬಿ ಹೊಸ್ತಲ್ಲಿಟ್ಟಿದ್ದೆ, ಬಲ್ಗಾಲಿಟ್ಟು ಬರ್ತಾಳಂತ ಬಾಗ್ಲು ಕಾಯ್ತಿದ್ದೆ. ನಿಜ ಅಲ್ವಾ ಸ್ನೇಹಿತರೆ? ಎಷ್ಟೋ ಜನರಿಗೆ ಇದು ಅರ್ಥ ಆಗಲ್ಲ. ಪ್ರತಿ ಹೆಣ್ಣು ಒಂದು ಒಳ್ಳೆಯ ವ್ಯಕ್ತಿತ್ವ, ಅದರಲ್ಲೂ ಕೂಡ ಒಂದಿಷ್ಟು ಒಳ್ಳೆಯ ನಡವಳಿಕೆಗಳನ್ನ ಅಳವಡಿಸಿಕೊಳ್ಳದೇ ಇರ್ತಕ್ಕಂಥವರು ಕೂಡ ಇದ್ದಾರೆ. ಯಾರನ್ನೋ ನಂಬ್ಕೊಂಡು ಬಂದಿರತಕ್ಕಂತಹ ಹೆಣ್ಣು ಒಂದು ವೇಳೆ ಆಯ್ಕೆಯ ವ್ಯಕ್ತಿಯೊಂದಿಗೆ ಮದುವೆ ಆದ್ರೂ ಕೂಡ ಆ ಸೇರೊದ್ದು ಒಳಗೆ ಹೋಗ್ತಕ್ಕಂತಹ ಸಂಸ್ಕೃತಿ ಇಂದಿಗೂ ಕೂಡ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಉಳ್ಕೊಂಡಿದೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಇದು ಬದಲಾಗ್ತಾ ಇರ್ತಕ್ಕಂಥದ್ದು. ಏನು, ಹೆಣ್ಣನ್ನ ಹಾಗೆ ಕರ್ಕೋಬೇಕು, ಬರ್ಲಿ ಒಳಗೆ ಅಂತಕ್ಕಂತ ಆಲೋಚನೆ. ಆ ಸೇರು ಅಂತಕ್ಕಂಥದ್ದೇನಿದೆ ಅದು ಹೆಣ್ಣಿನ ಒಂದು ಪ್ರತೀಕ. ಆಕೆಯ ಆಗಮನದ ಒಂದು ಆ ಸವಿ ನೆನಪಿಗಾಗಿ ಹಾಗೆ ಮಾಡ್ತಕ್ಕಂಥದ್ದು. ಹಿರಿಯರ ಸಂಪ್ರದಾಯಗಳನ್ನ ನಾವು ಉಳಿಸ್ಕೋಬೇಕು. ಇನ್ನು ಸೇರು ಒದ್ದು ಒಳಗೆ ಬರ್ತಾಳೆ ಅಂತ ನಾನು ಕಾಯ್ತಾ ಇದ್ದೆ, ಬರ್ಲಿಲ್ಲ ಅವಳು. ಇಂತಹ ಸಂಸ್ಕೃತಿ ಕೆಲವ್ರಿಗಾದ್ರೂ ಇಂತಹ ಅನುಭವ ಆಗಿರುತ್ತೆ. ಒಬ್ಬರನ್ನ ತುಂಬಾ ಹತ್ತಿರದಿಂದ ಪ್ರೀತಿಸ್ತಿರ್ತಾರೆ. ಆ ಪ್ರೀತಿಸಿದಂತವರು ಬಿಟ್ಟು ಹೋದ್ರು ಅಂದಾಗ ಆಗ್ತಕ್ಕಂತಹ ನೋವನ್ನ ಈ ಹಾಡು ನಿಮ್ಮೆಲ್ರಿಗೂ ತಿಳಿಸ್ತಾ ಇದೆ. ಆ ನೋವು ಅನೇಕರಿಗಾಗಿದೆ. ಇನ್ನೂ ಅನೇಕರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ತನ್ನ ಪ್ರೇಯಸಿ ಬಿಟ್ಟೋದು, ತನ್ನ ಪ್ರೇಮಿ ಬಿಟ್ಟೋದ ಅನ್ನುವಂತಹ ಕಾರಣಕ್ಕೋಸ್ಕರ 15-20 ವರ್ಷದಿಂದ ಸಾಕಿದ ನಿಮ್ಮ ಅಪ್ಪ ಅಮ್ಮನ್ನೇ ಬಿಟ್ಟು ನೀವು ಹೋಗ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ನೀವು ಅಪ್ಪ ಅಮ್ಮನ್ನ ಬಿಟ್ಟು ಹೋಗಿದ್ದು ಸರಿಯಾ? ಇದನ್ನ ಪ್ರತಿಯೊಬ್ರು ಆಲೋಚನೆ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಬಹಳ ಉತ್ತಮ. ನೆನಪಿರ್ಲಿ, ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ. ಹಾಗಾಗಿ ಆತ್ಮಹತ್ಯೆಯ ಕಡೆ ಯಾರು ಕೂಡ ಹೆಜ್ಜೆ ಹಾಕಬೇಡಿ. ನಿಮ್ಮ ಬದುಕನ್ನ ನೀವು ಕಟ್ಕೊಳ್ಳಿ. ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಯಶಸ್ಸು ನಿಮ್ಮದಾಗುತ್ತೆ. ಅಲ್ಲೇ ಕನಸು ಕಾಣ್ತಿದ್ದೆ, ಬಾಗಿಲು ನಿಂತು ನಾನು ಕನಸು ಕಾಣ್ತಾ ಇದ್ದೆ. ಅವಳು ಹಾಗೆ ಬರ್ತಾಳೆ, ನಮ್ಮ ಮನೆಯನ್ನ ಬೆಳಗ್ತಾಳೆ, ನಮ್ಮ ಜೀವನವನ್ನ ಪಾವನಗೊಳಿಸ್ತಾಳೆ, ನಮ್ಮ ಜೊತೆಯಾಗಿ ಬದುಕ್ತಾಳೆ ಅಂತಕ್ಕಂತಹ ಆಸೆಯಿಂದ ನಾನು ಕನಸು ಕಾಣ್ತಾ ಇದ್ದೆ. ಆದ್ರೆ ಅವಳು ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅನ್ನೋದು ಅದು ಅವಳಿಗೆ ಗೊತ್ತು. ಆ ಕನಸು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ನಮ್ಮ ಹುಡುಗ ಹೀಗಿರ್ಬೇಕು, ನಮ್ಮ ಹುಡುಗಿ ಹೀಗಿರ್ಬೇಕು ಅಂತಕ್ಕಂಥದ್ದು, ಯಾರನ್ನ ಹೇಗ್ ನೋಡ್ಕೋಬೇಕು ಅಂತಕ್ಕಂಥದ್ದು ಕೂಡ ಬಹಳಷ್ಟು ಒಂದು ಆಲೋಚನೆಗಳು, ಒಂದು ಮಾಧುರ್ಯ, ಒಂದು ಮಮತೆ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಪ್ರತಿ ಗಂಡಿನಲ್ಲಿ ಪ್ರತಿ ಹೆಣ್ಣಿನಲ್ಲಿ ತುಂಬಿದಾಗ ಮಾತ್ರ ಸಂಸಾರ ಸುಖಕರವಾಗಿರುತ್ತೆ. ಎಲೆಮೇಲ್ ಜಾಡಿಸಿ ಒದ್ದಂಗಾಯ್ತು, ಅವಳಾಡಿದ್ದು ಒಂದೇ ಮಾತು,
ತಿರ್ಕನ್ ಮಡಕೆ ಹೊಡ್ಕೊಂಡ್ ಬಿತ್ತು. ಅವಳು ಆಡಿದ್ದು ಒಂದೇ ಮಾತು. ಅವಳು ನೀನ್ ನನಗ್ ಬೇಡ ಅಂದಿರ್ಬಹುದು, ಅಥವಾ ಇವನು ನೀನ್ ನನಗ್ ಬೇಡ ಅಂದಿರ್ಬಹುದು. ಅದು ಏನೇ ಇರ್ಲಿ, ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಆ ಮಾತು ಹಿತವಾಗಿರುವುದರ ಬದಲು ಚುಚ್ಚಿ ಮಾತನಾಡ್ತಕ್ಕಂಥದ್ದು, ಇನ್ನೊಂದು ಹೆಣ್ಣಿನ ಮನಸ್ಸಿಗೆ ನೋವು ಮಾಡ್ತಕ್ಕಂಥದ್ದು, ಇನ್ನೊಂದು ಗಂಡಿನ ಮನಸ್ಸಿಗೆ ಹೆಣ್ಣು ನೋವು ಮಾಡ್ತಕ್ಕಂಥದ್ದು, ಇದು ನಿಜಕ್ಕೂ ಸರಿಯಲ್ಲ. ಪ್ರತಿ ಹೆಣ್ಣು, ಪ್ರತಿ ಗಂಡು ಒಂದು ಬಳ್ಳಿಯ ಹೂವುಗಳಾಗಿ ಬದುಕಬೇಕು. ಇಡೀ ಸಮಾಜದಲ್ಲಿ ಮೆಚ್ಚುವಂತೆ ಬದುಕಿದಾಗ ಮಾತ್ರ ಒಂದು ವ್ಯವಸ್ಥಿತವಾದ ರೂಪ ಮೂಡೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ತಿರುಕನ ಕನಸಿನ ರೀತಿಯಲ್ಲಿ ಎಲ್ಲ ಕನಸುಗಳು ಮಡಿಕೆಯ ರೀತಿಯಲ್ಲಿ ಹೊಡೆದು ಬೀಳ್ತವೆ. ಆ ಹೊಡೆದು ಬೀಳತಕ್ಕಂತಹ ಕನಸನ್ನ ನಾವು ತಡಿಬೇಕು. ನಾವು ಅದನ್ನ ಹೂವಾಗಿಸ್ಬೇಕು. ಹೂವಾಗಿ ಇಡೀ ಜಗತ್ತು ಮೆಚ್ಚುವಂತೆ ನಾವು ಬದುಕಬೇಕು. ನಮ್ಮದೇ ಆದಂತಹ ರೀತಿಯಲ್ಲಿ, ನಮ್ಮದೇ ಆದಂತಹ ಸಂಸ್ಕೃತಿಯಲ್ಲಿ ನಾವು ಬದುಕಬೇಕು. ಜಾತಿ ಎನ್ನುವ ಬದಲು ಪ್ರತಿ ಗಂಡು ಹೆಣ್ಣಿನಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಮೂಡಬೇಕು. ಹೃದಯ ಒದ್ದಾಡ್ತಾ ಇತ್ತು. ಆ ಹೃದಯ ಅಂತಕ್ಕಂಥದ್ದೇನಿದೆ, ಪ್ರತಿ ಹೆಣ್ಣು ಗಂಡಿನ ಬಾಂಧವ್ಯವನ್ನ ರೂಪಿಸೋದೆ ಆ ಹೃದಯ. ಆ ಹೃದಯಕ್ಕೆ ಒಂದು ದೊಡ್ಡ ನಮಸ್ಕಾರ. ಯಾಕಂದ್ರೆ ಹೃದಯ ನಿಂತ್ರೆ ಯಾವತ್ತೂ ಕೂಡ ಮರಳಿ ಮತ್ತೆ ಪ್ರಾರಂಭ ಆಗಲ್ಲ. ಹಾಗಾಗಿ ನಿಮ್ಮ ಹೃದಯದ ಒಡತಿ, ನಿಮ್ಮ ಹೃದಯದ ಗೆಳೆಯನನ್ನ ಚೆನ್ನಾಗಿಟ್ಕೊಳ್ಳಿ. ಪ್ರತಿಯೊಬ್ರು ಕೂಡ ಏನನ್ನಾದ್ರೂ ಈ ಹಾಡುಗಳನ್ನ ಕೇಳುವಾಗ ನಮ್ಮ ಜೀವನಕ್ಕೆ ಏನು ಅಳವಡಿಸ್ಕೋಬಹುದು ಅನ್ನೋದನ್ನ ಆಲೋಚನೆಗಳನ್ನ ಮಾಡಿ, ಹಾಗೆ ಒಳ್ಳೆಯ ವ್ಯಕ್ತಿಗಳಾಗಿ ತಾವೆಲ್ಲರೂ ಕೂಡ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ಈ ಉದ್ದೇಶ. ಕೇಳುಗರೆ, ನಾವು ಬದುಕಿರುವುದು ಕೆಲವು ದಿನ ಮಾತ್ರ. ಆ ಕೆಲವು ದಿನ ಸುಂದರವಾಗಿರಲಿ. ಪ್ರತಿ ಹೆಣ್ಣು ಗಂಡು ಸುಖ ಸಂಸಾರದ ಕಣ್ಣುಗಳಾಗಲಿ. ಹಾಗೆ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಾಣ್ತಾ ಇರ್ತಾರೆ. ಆ ಕನಸುಗಳನ್ನ ನನಸು ಮಾಡ್ತಾ ನಮ್ಮ ಬದುಕು ಸುಂದರವಾದ ಹೂದೋಟವಾಗಲಿ. ಹಾಗೆ ಸಾಕಷ್ಟು ಮನಸ್ಸುಗಳು ಒಂದುಗೂಡಿ ಸುಖ ಸಂಸಾರದ ಕಣ್ಣುಗಳಾಗ್ಲಿ. ಹಾಗೆ ನಿಮ್ಮ ಬದುಕನ್ನ ಕಟ್ಟಿಕೊಳ್ಳುವ ಕಡೆ ನಿಮ್ಮ ಗಮನವಿರಲಿ. ಏನನ್ನಿಸ್ತು ಇವತ್ತಿನ ಈ ಗಾನಯಾನ ಅನ್ನೋದನ್ನ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಈ ಪುಟ್ಟ ಪ್ರಯತ್ನ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಆತ್ಮೀಯರೊಂದಿಗೆ ಹಂಚ್ಕೊಳ್ಳಿ. ಹಾಗೆ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳಿಸ್ತಾ ಇರಿ. ಜೈ ಹಿಂದ್.